ಮಾಧ್ಯಮ ಮಿತ್ರರಿಗೆ, ಅತಿಥಿಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ AV ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ. ನಾನು ಇದಕ್ಕೆ ಮುಂಚೆ ಮೀಡಿಯಾನ ಅಡ್ರೆಸ್ ಮಾಡಿದ್ದೀನಿ. ಯಾಕಂದ್ರೆ 3 ಸಿನಿಮಾ ಆರ್ಟಿಸ್ಟ್ ಆಗಿ ನಾನು ಬಂದು ಫಸ್ಟ್ ಆರ್ಟಿಸ್ಟ್ ಆಗಿ 3 ಸಿನಿಮಾನು ಸ್ಕ್ರೀನ್ ಮೇಲೆ ಬರಲಿಲ್ಲ. ಫಸ್ಟ್ ಸಿನಿಮಾ ಅದು ತುಂಬಾ ಚೆನ್ನಾಗಿದೆ, ಕೋಇನ್ಸಿಡೆನ್ಸ್. ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು, ಶೂಟಿಂಗ್ ಆಗಲಿಲ್ಲ. 2ನೇ ಸಿನಿಮಾ ಶೂಟಿಂಗ್ ಆಯಿತು, ಅರ್ಧಕ್ಕೆ ನಿಂತೋಯ್ತು. 3ನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು, ರಿಲೀಸ್ ಆಗಲಿಲ್ಲ. ಐರನ್ ಲೆಗ್ ಅಂತ ಕರೆಯಕ್ಕೆ ಶುರು ಮಾಡಿಬಿಟ್ರು. ನಮಗೂ ಅದೊಂಥರ ಗಿಲ್ಟ್ ಕಾಣಕ್ಕೆ ಶುರು ಆಯಿತು. ಏಜ್ ಆಗ್ತಾ ಬಂತು, ತಲೆ ಕೂದಲು ಉದುರ್ತು, ಬಾಡಿ ಸ್ಟ್ರಕ್ಚರ್ ಹೀರೋ ಆಗ್ಬೇಕು, ಆರ್ಟಿಸ್ಟ್ ಆಗ್ಬೇಕಂತ ಬಂದಿದ್ದು ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಯ್ತು. ಫ್ರಸ್ಟ್ರೇಷನ್ ಆಗಿ, ಡಿಪ್ರೆಷನ್ ಆಗಿ. ಸರಿ, ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ. ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋದೊಂದಿತ್ತು. ಸರಿ, ನಾವು ಟೆಕ್ನಿಷಿಯನ್ ಆಗೋಣ, ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು. ಮನೇಲಿ ಹೇಳಿದೆ, ಒಪ್ಲಿಲ್ಲ. ಸಾಕಪ್ಪ ಸಿನಿಮಾ ಸಾವಾಸ ಅಂತ ಹೇಳಿದ್ರು. ಬಟ್ ಆದರೂ ಎಲ್ಲೋ ಒಂದು ಕಡೆ ಅದು ಪ್ರಿಕ್ಕಿಂಗ್ ಅಂತ ಕರೀತಾರೆ, ಕಡಿತಾ ಇತ್ತು. ಸೊ ಕೊನೆಗೆ ಡಿಸೈಡ್ ಮಾಡಿದೆ, ಇಲ್ಲ ಮಾಡಲೇಬೇಕು ಅಂತ. ಸರಿ, ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟ್ ಶುರುವಾಗಿದ್ದು ಶಾರ್ಟ್ ಫಿಲ್ಮ್ ಆಗಿ. ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ, ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರೆ. ಸೊ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಶಾರ್ಟ್ ಫಿಲ್ಮ್ ಮಾಡಿ ಸಕ್ಸಸ್ ಆಯಿತು. ಸರಿ, ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ. ಫಸ್ಟ್ MH ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್, ನಮ್ಮ ತಂದೆಯವರು. ಸೊ ನಮ್ಮ ತಂದೆಗೆ ಹೇಳಿದೆ, ನೋಡಪ್ಪ, ಈಗೇನು ಶಾರ್ಟ್ ಫಿಲ್ಮ್ ಮಾಡಿದ್ಯಲ್ಲ, ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ರೆ ನಾನು ಬಂಡವಾಳ ಹಾಕ್ತೀನಿ ಅಂದರು. ಎಷ್ಟು ಅಂದರು, ಅನುಭವ ಇರಲಿಲ್ಲ. ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ. ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ. ಒಂದು 15 ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿ ಅಂತ. ಓಕೆ, ಗ್ರಾಂಟೆಡ್. ಫಸ್ಟ್ 5 ದಿನದ ಶೂಟಿಂಗ್ಗೆ ಆ ಕಾಸು ಖರ್ಚಾಗೋಯ್ತು. ಆಮೇಲೆ ಮತ್ತೆ ಒಂದು 5 ಬೇಕಪ್ಪ ಅಂತ 2 ಕೊಟ್ಟರು. ಅಲ್ಲ, 2 ಲಕ್ಷ ಕೊಟ್ಟರು. ಅದು 2 ದಿನ ಶೂಟಿಂಗ್ ಮಾಡಿದೆ. ತಿರ್ಗಾ ಅವ್ರ ಹತ್ರ ಹೋದೆ. ಅವಾಗ 2 ಕೊಟ್ಟರು. ಅದು ನಿಜವಾಗ್ಲೂ ಒಲೆ ಕೊಟ್ಟರು. ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಲ್ತು. ಡೈರೆಕ್ಷನಲ್ಲೂ ಐರನ್ ಲೆಗ್ ಅಂದ್ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡಕ್ಕೆ ಶುರು ಆಯಿತು. ಆಮೇಲೆ ಗುಂಡೂರು ಶೇಖರ್, ನಮ್ಮ 2ನೇ ನಿರ್ಮಾಪಕರು, ಅವ್ರ ಹತ್ರ ಹೋದೆ. ಸರ್, ಒಂದು ಫಿಲ್ಮ್ ಮಾಡಿದ್ದೀನಿ, ಅರ್ಧಕ್ಕೆ ನಿಂತೋಗಿದೆ, ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ, ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತಗೊಂಡ್ಬಿಡಿ ಅಂತ ಹೇಳಿದೆ. ಸರಿ ಆಯಿತು ಅಂದರು. ಅವರು ದುಡ್ಡು ಹಾಕಿದ್ರು. ಸಿನಿಮಾ ಕಂಪ್ಲೀಟ್ ಆಯಿತು. ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್, ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು, ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು. ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ, ತುಂಬ ಕಮ್ಮಿ ಹೇಳಿಬಿಟ್ಟೆ. ಕೊನೆಗೆ ಅವರು, ಇಲ್ಲಪ್ಪ ಇದಕ್ಕೆ ಮೇಲೆ ಆಗಲ್ಲ, ನನ್ನ ಹತ್ರ ಇಲ್ಲ, ಬಿಟ್ಬಿಡು, ಏನು ಮಾಡಿದ್ದೆ ಹಂಗೆ ರಿಲೀಸ್ ಮಾಡು ಅಂದರು. ಸರ್, ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್, ಅಸಹ್ಯವಾಗಿರುತ್ತೆ, ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ. ಸರಿ, ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು, ಟೈಮ್ ಪಾಸ್ ಆಗ್ತಾ ಇತ್ತು. ಆಮೇಲೆ ನಮ್ಮ ಕಿರಣಕುಮಾರ್ ಶೆಟ್ಟರು ಸಿಕ್ಕಿದ್ರು. ಅವರು ನನ್ನ ಹಳೆ ಸ್ನೇಹಿತರು. ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು. ನೋಡಿ ಸರ್, ಈ ಥರ ಇದೆ, ದಯವಿಟ್ಟು ಒಂಚೂರು ಬನ್ನಿ, ಚಿಕ್ಕ ಫಿಲಿಮ್ ಅಷ್ಟೇ, ನೋಡಿ ನೀವು ಬಂದು ರಿಲೀಸ್ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಬಂದು ರಿಲೀಸ್ ಮಾಡ್ಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ ಅಂದ್ಕೊಂಡ್ಬಿಟ್ರು ಅವರು. ಆಯ್ತು ಸರಿ, ಮಾಡೋಣ ಬಿಡಿ ಅಂದರು. ನೆಕ್ಸ್ಟ್ ದಿನ ಹೋಗ್ಬಿಟ್ಟು, ಸರ್ ಕಾಸು ಕೊಡಿ ಸರ್ ಅಂದರು. ಕೊಟ್ಟರು ಸರಿಯಾಗಿ. ಕೊನೆಗೆ ಅವ್ರನ್ನೂ ಒಪ್ಪಿಸಿ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಟೈಮ್ ಪಾಸ್ ಜರ್ನಿ ಇದು. ತುಂಬ ಜನ ಕೇಳಿದ್ರು, ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೆ ಅಂತ. ಇಲ್ಲ, ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು. ಇದೊಂದು ಜರ್ನಿ, ಇದೊಂದು ಟ್ರಾವೆಲ್. ಸಾಕಷ್ಟು ನೋವು, ಅವಮಾನಗಳು. ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು, ಅದು ಹಾಡು ನಾನೇ ಬರೆದಿದ್ದು. ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ. ನಿಮ್ಮ ಎಲ್ಲರ ಆಶೀರ್ವಾದ ಬೇಕು. ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ, ಮಾತಾಡೋದಕ್ಕೆ ಎಮೋಷನಲ್ ಆಗ್ತಾ ಇದ್ದೀನಿ.